ಓಂ ಶ್ರೀ ಸಾಯಿನಾಥಾಯ ನಮಃ. ಎಲ್ಲರಿಗೂ ಬಾಬಾರವರು ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 39 ಪಾರಾಯಣ ಮಾಡುತ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಕೆಲವರಿಗೆ ಶ್ರೀ ಸಾಯಿಬಾಬಾ ಅವರಿಗೆ ಸಂಸ್ಕೃತ ಭಾಷೆಯ ಜ್ಞಾನವಿತ್ತೇ ಎಂಬ ಸಂದೇಹವಿತ್ತು. ನಾನಾ ಸಾಹೇಬ ಚಂದೋರ್ಕರ್ರಿಗೆ ಭಗವದ್ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ವಿವರಿಸಿ ಬಾಬಾ ಎಲ್ಲರನ್ನೂ ಚಕಿತಗೊಳಿಸಿದರು. ಭಗವದ್ಗೀತೆಯ 4ನೇ ಅಧ್ಯಾಯದ 34ನೆಯ ಶ್ಲೋಕವಾದ ತದ್ವಿದ್ಧಿ ಪ್ರಣಿಪಾತೇನವನ್ನು ನಾನಾ ಸಾಹೇಬರು ಬಾಬಾ ಅವರ ಕಾಲೊತ್ತುವಾಗ ಹೇಳುತ್ತಿದ್ದರು. ಬಾಬಾ ಅದನ್ನು ಜೋರಾಗಿ ಹೇಳುವಂತೆ ಅಪ್ಪಣೆ ಮಾಡಿ ಅದರ ಅರ್ಥ ಗೊತ್ತಿದೆಯೇ ಎಂದರು. ನಾನಾ ಸಾಹೇಬರು ಹೌದು ಎಂದರು. ತಾತ್ಪರ್ಯವನ್ನು ಹೇಳು ಎಂದಾಗ ಅವರು ತಾತ್ಪರ್ಯ ನನಗೆ ಅದನ್ನು ಸರಿಯಾಗಿ ಹೇಳಲು ತಿಳಿದಿಲ್ಲ ಎಂದರು. ತಾತ್ಪರ್ಯ ಎಂದರೆ ಪ್ರತಿಪದಾರ್ಥ, ಅಂದರೆ ಪರಿಪ್ರಶ್ನೆ, ವಿಚಾರ ಮಾಡುವಿಕೆ ಎಂದು ಹೇಳಿದಾಗ ಸಾಯಿಬಾಬಾರವರು ಪ್ರಶ್ನೆ ಎಂದರೇನು ಎಂದು ಕೇಳಿದರು. ಪ್ರಶ್ನಿಸುವಿಕೆ ಎಂಬ ಉತ್ತರ ಬಂದಿತು. ಹಾಗಾದರೆ ಪರಿ ಎಂಬ ಪ್ರತ್ಯಯವನ್ನು ವ್ಯಾಸರು ವ್ಯರ್ಥವಾಗಿ ಬಳಸಿದ್ದಾರೆಯೇ ಎಂದು ಬಾಬಾ ಕೇಳಿದರು. ಶ್ರೀಕೃಷ್ಣನು ಜ್ಞಾನಿಗಳಿಗೆ ಏಕೆ ನಮಿಸಿ ಎಂದನು? ಅವನೇ ಪರಮಾತ್ಮನಲ್ಲವೇ? ಬಾಬಾ ಈ ಸಂದೇಹಗಳನ್ನು ಹೀಗೆ ಪರಿಹರಿಸಿದರು. ನಾವು ಜ್ಞಾನಿಗಳಿಗೆ ನಮಸ್ಕರಿಸಿದರೆ ಸಾಲದು, ಪೂರ್ತಿ ಶರಣು ಹೋಗಬೇಕು. ವಿಚಾರ ಮಾಡಿದರೆ ಸಾಲದು, ಅದು ಗಂಭೀರವಾಗಿರಬೇಕು. ಗುರುಗಳನ್ನು ಪರೀಕ್ಷಿಸಲು ಹೋಗಬಾರದು. ಸೇವೆಯಲ್ಲಿ ನಿಸ್ವಾರ್ಥ ಮನೋಭಾವವಿರಬೇಕು. ಇದು ಜ್ಞಾನೋಪದೇಶಕ್ಕೆ ಸಾಧಕವಾಗುತ್ತದೆ. ಗುರು ಶಿಷ್ಯರಿಬ್ಬರಲ್ಲೂ ಶಕ್ತಿ ಪ್ರವಹಿಸಬೇಕು. ಗುರುವಿನ ದೈವೀ ಶಕ್ತಿಯೇ ಶಾಶ್ವತವಾದುದು. ದೇವರು, ಜೀವ, ಜಗತ್ತು, ಶರೀರಗಳ ನಿಜಸ್ಥಿತಿಯನ್ನರಿಯಬೇಕಾದರೆ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು. ಬಾಬಾ ಅವರು ಗುರು ಶಿಷ್ಯ ಸಂಬಂಧಗಳನ್ನು ವರ್ಣಿಸಿ ಪ್ರಣಿಪಾತ ಎಂದರೆ ಸಂಪೂರ್ಣ ಶರಣಾಗತಿ ಎಂದರು. ಭಕ್ತರು ಸಜ್ಜನರನ್ನು ಪರಮಾತ್ಮನ ರೂಪವೆಂದೇ ತಿಳಿದು ಅವರನ್ನು ಪೂರ್ಣವಾಗಿ ಆಶ್ರಯಿಸುತ್ತಾರೆ ಎಂದು ವಿವರಿಸಿದರು. ನಾಗಪುರದ ಶ್ರೀಮಂತರಾದ ಬಾಪು ಸಾಹೇಬ ಬ್ಯೂಟಿಯವರು ಶಿರಡಿಗೆ ಬಂದು ತಂಗಿದ್ದರು. ಅವರ ಮನದಲ್ಲಿ ಅಲ್ಲೊಂದು ಧರ್ಮಶಾಲೆಯನ್ನು ನಿರ್ಮಿಸುವ ಬಯಕೆ ಮೂಡಿತ್ತು. ಒಮ್ಮೆ ಅವರ ಕನಸಿನಲ್ಲಿ ಬಾಬಾ ಕಾಣಿಸಿಕೊಂಡು ಇಲ್ಲಿ ಧರ್ಮಶಾಲೆ, ದೇವಸ್ಥಾನವನ್ನು ಕಟ್ಟು ಎಂದು ಹೇಳಿದರು. ಶ್ಯಾಮ ಅವರಿಗೂ ಇದೇ ಬಗೆಯ ಕನಸಾಯಿತು. ಇಬ್ಬರ ಕನಸು ಒಂದೇ ಆದ್ದರಿಂದ ಅವರು ಈ ಬಗ್ಗೆ ಪರಸ್ಪರ ಚರ್ಚಿಸಿದರು. ಕಾಕಾ ಸಾಹೇಬರು ಈ ಯೋಜನೆಗೆ ಒಪ್ಪಿದರು. ಬಾಬಾ ಅವರ ಮುಂದೆ ಇದನ್ನು ಪ್ರಸ್ತಾಪಿಸಿದಾಗ ಇದಕ್ಕೆ ಅನುಮತಿ ದೊರೆಯಿತು. ಶ್ಯಾಮ ಅವರ ನೇತೃತ್ವದಲ್ಲಿ ಧರ್ಮಶಾಲೆಯ ನಿರ್ಮಾಣ ಕಾರ್ಯವೂ ಆರಂಭವಾಯಿತು. ಮೇಲ್ಚಾವಣಿಯವರೆಗೆ ಕಟ್ಟಡ ಮುಗಿಯಿತು. ಆಗ ಬೂಟಿಯವರಿಗೆ ವಾಡದ ಮಧ್ಯಭಾಗದಲ್ಲಿ ಶ್ರೀಕೃಷ್ಣನ ಪ್ರತಿಮೆ ಸ್ಥಾಪಿಸಬೇಕೆನ್ನಿಸಿತು. ಬಾಬಾ ಅವರನ್ನು ಕೇಳಿದಾಗ ದೇವಾಲಯ ಪೂರ್ಣವಾಗಲಿ, ನಾವೇ ಅಲ್ಲಿಗೆ ಬಂದು ವಾಸಿಸೋಣ ಎಂದು ಅರ್ಥಗರ್ಭಿತವಾಗಿ ನುಡಿದರು. ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸಗಳೂ ಮುಗಿದವು. ಮುರಳೀಧರ ಕೃಷ್ಣನ ಪ್ರತಿಮೆ ಇನ್ನೇನು ಸಿದ್ಧವಾಗಬೇಕು ಎನ್ನುವಾಗ ಬಾಬಾ ದೇಹತ್ಯಾಗ ಮಾಡಿ ತಮ್ಮನ್ನು ಅಲ್ಲಿ ಸಮಾಧಿಗೊಳಿಸಬೇಕೆಂದು ಬಯಸಿದ್ದರು. ಹೀಗೆ ಶ್ಯಾಮಸುಂದರ ಕೃಷ್ಣನ ಸ್ಥಾನದಲ್ಲಿ ಬಾಬಾ ಅವರ ಮಹಾಸಮಾಧಿ ನಂತರ ಅಲ್ಲಿಗೇ ಆಯಿತು ಎಂಬ ಅಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 39ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.